ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗವನ್ನು. ಗುರುಜಿ ಪತ್ರವನ್ನ ನೇತ್ರಾವತಿ ಎನ್ನುವರು ಬರೆದು ಕಳಿಸಿದ್ದಾರೆ. ಪೂಜ್ಯ ಆನಂದ ಗುರುಜಿಯವರಿಗೆ ನೇತ್ರಾವತಿ ಆದ ನಾನು ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ತಾವುಗಳು ಆರೋಗ್ಯದಿಂದ ಇರುವಿರಿ ಅಂತ ನಾನು ಭಾವಿಸಿರುತ್ತೇನೆ ಗುರುಜಿ. ಪೂಜ್ಯ ಗುರುಗಳೇ, ನನ್ನ ಕಷ್ಟವನ್ನು ತಿಳಿಸುವುದೇನೆಂದರೆ, ನನಗೆ ಮದುವೆಯಾಗಿ 15 ವರ್ಷಗಳು ಕಳೆದಿವೆ ಮತ್ತು ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ. ನನ್ನ ಮನೆಯವರ ಹೆಸರು ರಾಮಲಿಂಗಪ್ಪ ಗುರೂಜಿ. ಈಗ ಇವರು ಬೇರೆ ಹೆಣ್ಣಿನ ಸಹವಾಸಕ್ಕೆ ಬಿದ್ದು 5 ವರ್ಷಗಳು ಕಳೆದಿವೆ. ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ. ಜೊತೆಗೆ ಪ್ರತಿನಿತ್ಯವೂ ಕೂಡ ಜಗಳ ಹೊಡೆದಾಟ. ಅವರಿಗೆ ತನ್ನ ಹೆಂಡತಿ ಮಕ್ಕಳು ಅನ್ನುವ ಅಭಿಮಾನ ಕಾಳಜಿ ಎಳ್ಳಷ್ಟು ಇಲ್ಲ ಗುರುಜಿ. ಅದಕ್ಕೆ ಅವರು ಆಕೆಯನ್ನ ಬಿಡುತ್ತಾರೋ ಅಥವಾ ಇಲ್ಲವೋ ಅನ್ನುವುದನ್ನು ತಿಳಿಸಿಕೊಡಿ. ಹಾಗೆ ಈ ಸಮಸ್ಯೆಯಿಂದ ನಾನು ತುಂಬ ನೊಂದಿದ್ದೇನೆ ಮತ್ತು ಬಹಳ ಹಣವನ್ನು ಖರ್ಚು ಮಾಡಿಕೊಂಡಿರುತ್ತೇನೆ. ಅವರು ಆಕೆಯನ್ನ ಬಿಡುವುದಿಲ್ಲ ಅಂತ ಆದರೆ ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ. ಯಾಕಂದರೆ ನನ್ನ ಮಕ್ಕಳ ಭವಿಷ್ಯವನ್ನು ನೋಡಬೇಕು. ಇಲ್ಲವೆಂದರೆ ಇವರ ಪ್ರಭಾವ ನನ್ನ ಮಕ್ಕಳ ಮೇಲೆ ಬೀಳುವ ಸಾಧ್ಯತೆ ಇದೆ ಗುರುಜಿ. ಮತ್ತು ಈ ನನ್ನ ಕಷ್ಟಕ್ಕೆ ಪರಿಹಾರವನ್ನು ತಿಳಿಸುವಿರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನನ್ನ ಕಣ್ಣಿನ ರೇಖೆನ ತಮ್ಮ ಬಳಿಗೆ ಕಳಿಸ್ಕೊಟ್ಟಿರ್ತೀನಿ ಗುರುಜಿ. ಹಾಗಾಗಿ ನನ್ನ ಭವಿಷ್ಯವನ್ನು ತಿಳಿಸಿಕೊಡಿ, ನನ್ನ ಸಮಸ್ಯೆಗೆ ಪರಿಹಾರವನ್ನು ಕೊಡಿ ಅಂತ ನೇತ್ರಾವತಿಯವರು ಪತ್ರವನ್ನು ಬರೆದಿದ್ದಾರೆ ಧಾರವಾಡದಿಂದ. ನೇತ್ರಾವತಿಯವರೇ, ನಿಮ್ಮ ಕಣ್ಣಿನ ರೇಖೆ ಕಳಿಸಿ ನಿಮ್ಮ ಪತಿದೇವರ ಮನಸ್ಥಿತಿಯನ್ನು, ಅವರಲ್ಲಿರ್ತಕ್ಕಂತಹ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಮಾತನ್ನು ತಿಳ್ಕೊಳ್ಬೇಕು ಅಂದರೆ ಅದು ನಿಜಕ್ಕೂ ಕಷ್ಟಕರ. ಆದರೆ ಇಲ್ಲಿ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಿಮ್ಮ ಮುದ್ದಾದಂಥ ಸಂಸಾರಕ್ಕೆ ಮತ್ತೊಂದು ಹೆಣ್ಣು ಪ್ರವೇಶವಾದ್ದರಿಂದ ಇಲ್ಲಿ ಸಂಸಾರ ಒಡುಕುಂಟಾಗ್ತಕ್ಕಂಥದ್ದು, ಸಂಸಾರದಲ್ಲಿ ಬೇರ್ಕುಂಟಾಗಿ ಅದು ಅಲ್ಲೋಲ ಕಲ್ಲೋಲವಾಗುವಂಥದ್ರಲ್ಲಿ ಅದು ಸಂಶಯವಿಲ್ಲ, ಆಗಬಹುದು. ಆದರೆ ಒಂದು ವಿಚಾರ, ನಿಮಗಿರ್ತಕ್ಕಂತಹ ಮುದ್ದಾದ ಮಕ್ಕಳನ್ನು ಇವತ್ತಿನ ದಿವಸ ಗಂಡ ಈ ಪ್ರಕಾರವಾಗಿ ಮತ್ತೊಂದು ಹೆಣ್ಣಿನ ಸವಾಸ ಅಂತಲೂ ನೀವು ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯ ಕೆಡಿಸ್ಕೊಂಡು ನೀವು ಇನ್ನಷ್ಟು ಸುಸ್ತಾದರೆ ನಿಮ್ಮ ಮುಂದಿರ್ತಕ್ಕಂಥ ಮಕ್ಕಳ ಗತಿ ಏನು? ಗಂಡ ಹೆಂಡ್ತಿರು ಇಬ್ಬರೂ ಸಹಿತ ಇಬ್ಬರು ಒಂದೊಂದು ದಾರಿ ಆಗೋಯ್ತು. ಇಲ್ಲಿ ನಿಮ್ಮ ಸ್ವಾರ್ಥತೆ, ನಿಮ್ಮ ಮನೆಯವರ ಸ್ವಾರ್ಥತೆ, ನಿಮ್ಮ ಮನೆಯವರು ಅವರ ಸ್ವಾರ್ಥಕ್ಕಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಆಲೋಚನೆ, ನೀವು ನಿಮ್ಮ ಪತಿದೇವರ ಆಲೋಚನೆ ಜೊತೆಗೆ ಸಂಸಾರ ಹೀಗಾಗ್ತಿದ್ದಲ್ಲ ಅಂತಕ್ಕಂಥ ಈ ಆಲೋಚನೆಯನ್ನು ಮಾಡ್ತಾ ನಿಮ್ಮ ಆರೋಗ್ಯನ ಕೆಡಿಸ್ಕೊಂಡ್ರೆ ಮಕ್ಕಳಿಗೆ ಸರಿಯಾದ ಕಾಲಕ್ಕೂ ಮಕ್ಕಳ ಆರೋಗ್ಯ ಬೆಳವಣಿಗೆ ಅಲ್ಲಾಗಲಿ, ಮಕ್ಕಳಿಗೆ ಮಾಡ್ತಕ್ಕಂಥ ಪದಾರ್ಥ ಮತ್ತು ಮಕ್ಕಳ ಮೇಲೆ ನೀವಿಡಬೇಕಾದಂಥ ಗಮನ ಇದು ಎಲ್ಲೋ ಒಂದು ಕಡೆ ದಾರಿ ತಪ್ಪತ್ತೆ. ಜೊತೆಗೆ ಬೆಳೆದು ನಿಂತಿರ್ತಕ್ಕಂತಹ ಮಕ್ಕಳು, ಇವತ್ತು ಸಣ್ಣ ಮಕ್ಕಳಿಗೆ ಎಲ್ಲ ಥರ ಅರಿವಿರುತ್ತೆ, ಎಲ್ಲ ಥರ ಜ್ಞಾನವಿದೆ. ಅದರಲ್ಲೂ ಒಳ್ಳೆಯದಕ್ಕಿಂತ ಕೆಟ್ಟದರ ಬಗ್ಗೆ ಬಹಳಷ್ಟು ಅರಿವಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಈ ಒಂದು ವಿಚಾರಗಳನ್ನು ಇನ್ನು ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಅರ್ಥವಿಲ್ಲ. ಯಾಕೆಂದರೆ ಇಲ್ಲಿ ಸ್ಪಷ್ಟೀಕರಿಸಲಿಕ್ಕೆ ನಿಮ್ಮ ಪತಿದೇವರ ಫೋಟೋ ನನ್ನ ಮುಂದೆ ಇಲ್ಲ, ನೀವು ಹೇಳಿದ್ದು ನಾನು ಕೇಳಿದ್ದು. ಆದರೆ ಒಂದು ವಿಚಾರ ಅಂತೂ ಹೇಳ್ತಿದ್ದೀನಿ, ನಿಮ್ಮ ಕಣ್ಣಿರೇಖೆ ಪ್ರಕಾರ ನಿಮ್ಮ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹಿತ ತುಂಬ ದೊಡ್ಡದಾಗಿ ಆಲೋಚನೆ ಮಾಡ್ತೀರಿ, ಬಹಳ ಆಳವಾಗಿ ಇಳಿತೀರಿ. ಇಲ್ಲಿ ಮನುಷ್ಯ ತಾನಿರುವವರೆಗೂ ಯಾವುದೇ ಆಗಲಿ, ಒಂದು ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ತಾನು ಬದುಕಿರುವಷ್ಟು ಕ್ಷಣಗಳನ್ನು ನೆಮ್ಮದಿಯನ್ನು ಕಾಪಾಡ್ಕೋಬೇಕು, ಸುಖ ಸಂತೋಷದಲ್ಲಿರಬೇಕು, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ಜೊತೆಗೆ ತನ್ನ ಮುಂದಿನ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಹೀಗೆ ಮಾಡಬೇಕು ಅಂದಾಗ ಒಂದು ನಮ್ಮ ಕೈಯಲ್ಲಿ ಆಗತ್ತೆ, ಅದನ್ನು ಸರಿಪಡಿಸ್ಕೊಳ್ಬೋದು ಅಂದರೆ ನೀವು ಅದರ ಹಿಂದೆ ಬೀಳೋದ್ರಲ್ಲಿ ಅರ್ಥ ಇದೆ. ನೀವೀಗಾಗಲೇ ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ, ಅವರ ಈ ದಾರಿಯನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಇಂತಹ ಪ್ರಯತ್ನದಲ್ಲಿ ಇನ್ನಷ್ಟು ಮಂಡತನವಾಗಿ ನಾವು ಮುಂದೆ ಹೊರಟು ಅಥವಾ ಇದನ್ನು ಬೇಡ ಅಂದ್ಕೊಂಡು ನೀನು ತವ್ರ ಮನೆ ಸೇರ್ಕೊಳ್ಳೋದೇ ಆಗಿದ್ದರೆ, ತವ್ರ ಮನೆ ಅಂತಕ್ಕಂಥದ್ದು ನೀವು ಚೆನ್ನಾಗಿದ್ದರೆ ಇಲ್ಲಿರಲಿಕ್ಕೆ, ಬೇಡ ಅಂದರೆ ಹೋಗಿ ಸೇರ್ಕೊಳ್ಳಿಕ್ಕೆ ಅದೇನದು ಅರ್ಥವಿಲ್ಲ. ಅದರಲ್ಲೂ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ನೀವು ಇರ್ತಕ್ಕಂಥ ಸ್ಥಳದಲ್ಲಿದ್ದು ನಿಮ್ಮ ಸಂಸಾರನೇ ನಿಮ್ಮ ಅಂಗೈಯಲ್ಲಿ ತಗೋಬೇಕೇ ವಿನಃ ನೀವೇನಾದರೂ ಬೇರೆ ಥರ ಆಲೋಚನೆ ಮಾಡಿ ತವ್ರ ಮನೆ ಸೇರಿಕೊಂಡ್ರೆ ಮನೇಲಿರ್ತಕ್ಕಂಥ ಪಾತ್ರೆ ಪಡಕಗಳಿಂದ ಮೊದಲುಕೊಂಡು ಮನೇಲಿರ್ತಕ್ಕಂಥ ಬಟ್ಟೆ ಬರೆ ಎಲ್ಲ ತೆಗೆದುಕೊಂಡೋಗಿ ಆ ಹೆಣ್ಣಿನ ಎದೆ ಮೇಲೆ ಹಾಕ್ಬಿಡ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮನೆಗಿರ್ತಕ್ಕಂಥ ನೀವು ಕಷ್ಟಪಟ್ಟು ನಿಮ್ಮ ಕಾಸು ಅವ್ರಿಗೆ ಯಜಮಾನರು ಕೊಡ್ತಕ್ಕಂಥ 3 ಕಾಸು 6 ಕಾಸು ಉಳಿಸಿ ಏನಾದ್ರು ಒಂದು 4 ವಸ್ತುಗಳನ್ನು ಮಾಡಿಟ್ಟಿರ್ತೀರಿ. ನೀವೀಗ ಸಂಸಾರ ಸರಿ ಇಲ್ಲ ಅಂತ ಕೋಪ ಮಾಡಿಕೊಂಡು ತವ್ರ ಮನೆ ಸೇರ್ಕೊಳ್ತೀರಿ. ಮನೆಗಿರ್ತಕ್ಕಂಥ ವಸ್ತುಗಳು ಹೇಗೂ ಮನೇಲಿ ನೀವಿಲ್ಲ, ನಾಳೆ ಸಹ ಮನೆಗೆ ತಂದಿಟ್ಕೊಂಡ್ಬಿಟ್ರೆ ಗತಿ ಏನು? ಇದರ ಚಿಂತೆ ಮಾಡಬೇಕಾಗತ್ತೆ. ಅದರಿಂದ ಮುಂದೆ ಆಗ್ತಕ್ಕಂಥದ್ರ ಬಗ್ಗೆ ಅರಿವನ್ನಿಟ್ಕೊಂಡು ಈ ತೀರ್ಮಾನ ತಂದುಕೋಬೇಕು. ನಿಮ್ಮ ಕಣ್ಣಿನ ರೇಖೆ ಪ್ರಕಾರ ಪ್ರಸ್ತುತ ನಾನು ಹೇಳೋದಿಷ್ಟೇ. ಫಸ್ಟು ನಿಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳಿ. ಎರಡನೇದು ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಿ ಮತ್ತು ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಚಂಚಲತೆ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ಸ್ವಲ್ಪ ದಿವಸ ಕಾಲನೇ ಉತ್ತರ ಕೊಡುತ್ತೆ.
ಅವ್ರು ಮಾಡ್ತಿರ್ತಕ್ಕಂಥ ತಪ್ಪು, ನಾನು ಇಂತಹ ಮುದ್ದಾದ ಸಂಸಾರ ಬಿಟ್ಟು ಬೇರೊಂದು ಜಾಗದಲ್ಲಿ ನಾನು ಕಾಲಿಟ್ಟಿದ್ದೀನಿ ಅಂದರೆ ಅದರಿಂದ ಇವತ್ತಲ್ಲ ನಾಳೆ ಆಗಬಾರ್ದಾಗತ್ತೆ, 4-6 ಜನ ಚೀತು ಅಂತ ಉಗಿತಾರೆ ಅಂದರೆ ಅವ್ರು ಪುನಃ ನಿಮ್ಮ ಸಂಸಾರಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ಅವಕಾಶ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ನೇತ್ರಾವತಿ ಅವರೇ, ಪತ್ರವನ್ನ ಬರೆದಿದ್ದಾರೆ.